ಮದ್ದೂರಿನಲ್ಲಿ ತಾರಕಕ್ಕೇರಿದ ಹೋರಾಟಗಾರರು ಮತ್ತು ಶಾಸಕರ ಸಮರ. ಎಂಜಲು ಕಾಸಿನ ಹೇಳಿಕೆ ನೀಡಿದ್ದ ಶಾಸಕ ಉದಯ್ಗೆ ಬಹಿರಂಗ ಸವಾಲ್ ಹಾಕಿದ್ದಾರೆ ಹೋರಾಟಗಾರರು. ಮದ್ದೂರಿನಲ್ಲಿ ಹೋರಾಟಗಾರರು ಮತ್ತು ಶಾಸಕರ ನಡುವಿನ ಸಮರ ಜೋರಾಗಿ ನಡೀತಾ ಇದೆ. ಎಂಜಲು ಕಾಸಿನ ಹೇಳಿಕೆಯನ್ನ ಶಾಸಕ ಉದಯ್ ಅವರು ಕೊಟ್ಟಿದ್ರು. ಶಾಸಕ ಉದಯ್ಗೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ ಹೋರಾಟಗಾರರು. ರೈತರು ಹಾಗೂ ಹೋರಾಟಗಾರರ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ರು ಎಂಎಲ್ಎ ಉದಯ್. ಆಕ್ರೋಶ ಭುಗಿಲೆದ್ದ ಬೆನ್ನಲ್ಲೇ ತಮ್ಮ ಹೇಳಿಕೆಯ ಬಗ್ಗೆ ಉದಯ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಾಲೂಕಿನ ಓರ್ವ ಹೋರಾಟಗಾರನ ವಿರುದ್ಧ ನನ್ನ ಹೇಳಿಕೆ ಎಂದ ಎಂಎಲ್ಎ. ರೋಲ್ ಕಾಲ್ ಗಿರಾಕಿ ಎಂಜಲು ಕಾಸಿಗೆ ಹೋರಾಟ ಎಂದಿದ್ರು ಉದಯ್ ಅವರು. ಶಾಸಕ ಉದಯ್ ವಿರುದ್ಧ ಹೋರಾಟಗಾರ ಸೋಮನಹಳ್ಳಿ ಅಂದಾನಿ ಕಿಡಿಕಾರಿದ್ರು. ಗ್ರಾಮಸ್ಥರ ಜೊತೆ ಪಂಚಾಯಿತಿ ಮುಂದೆ ಶಾಸಕನ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕ್ಷೇತ್ರದಲ್ಲಿ ಉದಯ್ ಇಸ್ಪೀಟ್ ದಂಧೆ ನಡೆಸುತ್ತಿದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ತನ್ನ ಬೆಂಬಲಿಗರ ಮುಖೇನ ಅಧಿಕಾರಿಗಳ ವರ್ಗಾವಣೆ ದಂಧೆ. ಅಭಿವೃದ್ಧಿ ವಿರೋಧ ಮಾಡೋರಿಗೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದವರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ್ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸರು ಹೇಳ್ಕೊಂಡು ಹಿಂದೆ ಕಾಸುಗಳು ನಿಂತವೆ. ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು. ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಅವಲಂಬಿತರಿಗೆ ಮಾಡಿರುವ ಮದ್ದೂರು ಶಾಸಕರು ವಾಪಸ್ ಪಡೆಯಲೇಬೇಕು. ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆಯಲೇಬೇಕು. ಶಾಸಕರು ಬೇರೆ ಸಮಯ ಯಾಚಿಸಬೇಕು. ಎಲ್ಲಿಯ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಸೋಮನಲ್ಲಿ ಗ್ರಾಮ ಪಂಚಾಯತಿ ಕೋರಲೇಬೇಕು. ರೋಲ್ ಕಾಲ್ಗಳು ಇರುವ ಮದ್ದೂರು ಶಾಸಕರಿಗೆ ಧಿಕ್ಕಾರ. ಸಭೆ ಕೋರಲೇಬೇಕು. ಏನೆಲ್ಲ ಕಾಸುಗಳನ್ನು ಇರಿಸಿಕೊಂಡು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಅವಲಂಬಿತರಿಗೆ ಮಾಡಿರುವ ಮದ್ದೂರು ಶಾಸಕರು ವಾಪಸ್ ಪಡೆಯಲೇಬೇಕು. ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆಯಲೇಬೇಕು. ಶಾಸಕರು ಬೇರೆ ಸಮಯ ಯಾಚಿಸಬೇಕು. ಇದಕ್ಕೆ ನನ್ನ ಉತ್ತರ ಮನೆ ಶಾಸಕರಿಗೆ ನೇರ ಪ್ರಶ್ನೆ ಹೇಳ್ತೀನಿ. ನೀವು ಅಭಿವೃದ್ಧಿ ಏನ್ ಮಾಡಿದಿರಿ? ಶ್ವೇತಪತ್ರ ಹೊಡಿಸಿ 2 ವರ್ಷದಿಂದ ಏನು ಮಾಡಿದಿರಿ? ನೀವು ಶಾಸಕರಾದ ಮೇಲೆ ಎಷ್ಟು ಏನು ಜೂಜಾಟಗಳು ಅಕ್ರಮ ನಡೀತಾವೆ, ಇಸ್ಪೀಟ್ ದಂಧೆಗಳು ಎಷ್ಟು ದಂಧೆ ಆಗಿದ್ದಾವೆ, ಪೊಲೀಸ್ನವರು ಅಸಹಾಯಕ ಸ್ಥಿತಿಯಾಗಿದ್ದಾರೆ, ಕಣ್ಣಲ್ಲಿ ಕಂಡು ಕೂಡ ನೋಡದೆ ಹೋಗ್ತಾ ಇದಾರೆ. ಇದು ಕಾರಣ ನೀವೇ. ಇದು ಅಭಿವೃದ್ಧಿ ಮಾಡ್ತಾ ಇರೋದು ನೀವು ಅಂತ ನಾನು ಹೇಳ್ತೀನಿ. ಜೊತೆಗೆ ರೋಲ್ ಕಾಲ್ ಗಿರಾಕಿಗಳು ನಾವಲ್ಲ. ರೋಲ್ ಕಾಲ್ ಗಿರಾಕಿಗಳು ಎಲ್ಲಿ ಮಾಡಿದೀವಿ ಅದನ್ನು ಸಾಕ್ಷಿ ಸಮೇತ ನೀವು ಸಾಬೀತು ಮಾಡಿ. ನಾವು ಈ ತಾಲೂಕನ್ನ ಬಿಟ್ಟು ಗಡಿಪಾರ್ ಆಗ್ತೀನಿ. ಓಪನ್ ಚಾಲೆಂಜ್. ಜೊತೆಗೆ ನೀವು ರೋಲ್ ಕಾಲ್ ಗಿರಾಕಿಗಳು ನಾನು ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಜೂಜಾಡ್ಕೊಂಡು ಇವತ್ತು ಬಂದು ಶಾಸಕರಾಗಿದ್ದೀರಿ. ಜನರಿಗೆ ನೀವೆಲ್ಲ ಶಾಸಕರ ಮೊದಲೇ ಏನ್ ದಾನೋದಾನ ಕೊಟ್ಟದ್ದೆ ಏನ್ ಕೇಳಿದ್ರು ಈಗೆಲ್ಲ ಇತ್ತು ನಿಮ್ಮ ದಾನ ಕಂಡ ಕೈ ಒಬ್ರು ಕೊಡ್ತಾ ಇದ್ದೀರಾ ಹೇಳಿ? ಇದು ನೀವು ಮಾಡ್ತಾ ಇರೋದು. ಮತ್ತೆ ನಿಮ್ಮ ಸಹಚರನ ನಿಮ್ಮ ಬೆಂಬಲಿಗರ ಇಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಅಧಿಕಾರಿಗಳಿರ್ತಾವ, ನೀವು ಟ್ರಾನ್ಸ್ಫರ್ ಕೇಸ್ಗಳಲ್ಲಿ ರೋಲ್ ಕಾಲ್ ಮಾಡಿಸ್ತಾ ಇದ್ರಿ. ಇದಕ್ಕೆ ನನ್ನ ಉತ್ತರ ಮನೆ ಶಾಸಕರಿಗೆ ನೇರ ಪ್ರಶ್ನೆ ಹೇಳ್ತೀನಿ. ನೀವು ಅಭಿವೃದ್ಧಿ ಏನ್ ಮಾಡಿದ್ರಿ?